Hi friends, UPSC CSC ಕ್ವಶನ್ ಪೇಪರ್ 2025 ಪ್ರಿಲಿಮ್ಸ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಇದ್ವಿ. ಕ್ವಶನ್ ನಂಬರ್ 3 ಅಲ್ಲಿದ್ವಿ. ಯಾರೆಲ್ಲ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ UPSC ಸಂಬಂಧಪಟ್ಟಂಥ ಪ್ರಿಲಿಮ್ಸ್ ಕ್ವಶನ್ ಪೇಪರ್ನ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕೂಡ ಎಕ್ಸ್ಪ್ಲನೇಷನ್ ಇರುತ್ತೆ. ನೆಕ್ಸ್ಟ್ ನಾವು 7ನೇ ಕ್ವಶನಲ್ಲಿದ್ವಿ. 3rd ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ to the government of India, consider the following information. ಇಲ್ಲಿ 3 ಕಾಲಮ್ ಕೊಟ್ಟಿದ್ದಾರೆ. ಒಂದರಲ್ಲಿ ಆರ್ಗನೈಸೇಷನ್, ಸಮ್ ಆಫ್ ದ ಇಟ್ಸ್ ಫಂಕ್ಷನ್ಸ್, ಇಟ್ ವರ್ಕ್ಸ್ ಅಂಡರ್, ಅಂದರೆ ಒಂದು ಕೆಲವು ವಿಷಯಗಳನ್ನ ಕೊಡ್ತಾರೆ, ಅವು ಏನೆಲ್ಲ ಕೆಲಸ ಮಾಡ್ತವೆ ಮತ್ತು ಯಾವುದರ ಕೆಳಗಡೆ ಅಥವಾ ಯಾವುದಕ್ಕೆ ಸಂಬಂಧಪಟ್ಟಿರೋ ಗ್ರೂಪಿಗೆ ಸೇರಿರೋದು ಅಂತ ಕ್ವಶನ್ ಇರೋದು. ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಅಂದರೆ ED ದಾಳಿ ಅಂತ ಕರೀತಾರಲ್ವ, ಸೊ ಅದು ಎನ್ಫೋರ್ಸ್ಮೆಂಟ್ ಆಫ್ ದ ಪಿಗ್ಯೂಟಿವಿಟಿ ಎಕನಾಮಿಕ್ ಅಫೆಂಡರ್ಸ್ ಆ್ಯಕ್ಟ್ 2018. ಸೊ ಅದಿದ್ರೂ ಇರ್ಬೋದು. ಅಂದರೆ ಆರ್ಥಿಕ ವಿಷಯಗಳ ಮೇಲೆ ದಾಳಿ ಮಾಡೋದು ಅಂದರೆ ಯಾರೆಲ್ಲ ತಪ್ಪು ಮಾಡಿರ್ತಾರೆ ಅದರ ಮೇಲೆ, ಅಂದರೆ ಹಣದ ವಿಚಾರದಲ್ಲಿ ಜಾಸ್ತಿ ಹಣ ಗಳಿಸಿರೋದು, ಕೆಲವುದಕ್ಕೆ ದಾಖಲೆ ಇಲ್ಲದೆ ಇರುವಂಥ ಹಣಗಳ ಮೇಲೆ ದಾಳಿ ಮಾಡೋದು ED ದಾಳಿ ಅಂತ ಅನಿಸ್ಕೊಳ್ಳುತ್ತೆ. ಇವರು ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ 1 ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅಂದರೆ ಹೋಮ್ ಮಿನಿಸ್ಟರ್ ಕೈ ಕೆಳಗಡೆ ಕೆಲಸ ಮಾಡ್ತಾರಾ ಅಂತ ಕೇಳ್ತಾರೆ. ಆದರೆ ಇದು ED ಅಂತ ಬಂದಾಗ ಎಕನಾಮಿಕ್ ಅಂದರೆ ಆರ್ಥಿಕವಾಗಿ ದಾಳಿ ಮಾಡೋರು ಹೋಮ್ ಮಿನಿಸ್ಟರ್ ಕೈ ಕೆಳಗಡೆ ಕೆಲಸ ಮಾಡೋದಲ್ಲ. ಇವರು ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಸೇರಿರ್ತಾರೆ, ಅಂದರೆ ಕಂದಾಯ ಇಲಾಖೆಗೆ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋದಾದ್ರೆ ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್. ಸೊ ಇವರು ಎನ್ಫೋರ್ಸ್ ದ ಪ್ರೊವಿಷನ್ಸ್ ಆಫ್ ದ ಕಸ್ಟಮ್ಸ್ ಆ್ಯಕ್ಟ್ 1962. ಸೊ ರೆವೆನ್ಯೂ ಇಂಟೆಲಿಜೆನ್ಸ್ ಅಂತ ಬಂದಾಗಲೇ ನೋಡಬೇಕು, ಇದು ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಸೊ ಹಂಗಾಗಿ ಮೂರು ಕೂಡ ಅಂದರೆ 2ನೇದು ಕರೆಕ್ಟ್ ಆಗಿರುತ್ತೆ ಲೈನು. ಥರ್ಡ್ ಒನ್ ನೋಡೋದಾದ್ರೆ ಡೈರೆಕ್ಟರೇಟ್ಸ್ ಜನರಲ್ ಆಫ್ ಸಿಸ್ಟಮ್ಸ್ ಆ್ಯಂಡ್ ಡಾಟಾ ಮ್ಯಾನೇಜ್ಮೆಂಟ್, carrying out big data analytics to asset facts officer for better policy and knowing tax evader. ಇದು ಕೂಡ ಕರೆಕ್ಟ್ ಆಗಿರ್ಬೋದೇನು, ಅಂದರೆ ಸಮ್ ಆಫ್ ಇಟ್ಸ್ ಫಂಕ್ಷನ್ಸ್ ಅಂತ ಕರೀತಾರಲ್ವ. ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಮಿನಿಸ್ಟರಿ ಆಫ್ ಫೈನಾನ್ಸ್. ಸೊ ಇದು ಕೂಡ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಸೇರಿರೋದು, ಯಾವುದು ಡಾಟಾ ಮ್ಯಾನೇಜ್ಮೆಂಟ್ ಇರೋದು. ನೆಕ್ಸ್ಟ್, ಇನ್ ಹೌ ಮೆನಿ ಆಫ್ ದ ಅಬೌವ್ ರಾಸ್ ಇಸ್ ದ information correctly matched? Option A only 1, option B only 2, option C all the 3, option D not. ಸೊ ಫಸ್ಟ್ ಒನ್ ರಾಂಗ್ ಆಗಿರೋದು, ಸೆಕೆಂಡ್ ಒನ್ ಥರ್ಡ್ ಒನ್ ಕರೆಕ್ಟ್ ಇರೋದು. ಸೊ ಹಾಗಾಗಿ ಓನ್ಲಿ 2 ಅಂದರೆ ಆಪ್ಷನ್ B ಅನ್ನೋದು ಇದಕ್ಕೆ ಕರೆಕ್ಟ್ ಆನ್ಸರ್. ದ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ಗನೈಸೇಷನ್ಸ್. ಆನ್ಸರ್ B only 2. ಹಿಯರ್ ಈಸ್ ಆನ್ ಎಕ್ಸ್ಪ್ಲನೇಷನ್ ಆಫ್ ದ ಮ್ಯಾಚಸ್. Directorate of Enforcement, this raw is incorrectly matched, while the Directorate of Enforcement is responsible for the enforcing the Fugitive Economic Offenders Act 2018. It functions under the Department of Revenue Ministry of Finance, not the Ministry of Home Affairs. Second one, this law is correctly matched. The Directorate of Revenue Intelligence (DRI) is the apex anti-smuggling agency that enforces the provisions of the Customs Act 1962, and it operates under the Department of Revenue Ministry of Finance. Third one, this law is correctly matched. The Directorate General of System and Data Management carries out of data analytics to asset tax officers and operates under the Department of Revenue Ministry of Finance. Therefore, only 2 of the laws are correctly matched. So, correct answer is option B. Only 2 is the right answer. Question number 4. Consider the following statements. Statement 1. The Reserve Bank of India maintains all the listed companies in the
in India to submit a business responsibility and sustainability report. Statement 2. In India, a company submitting a BRSR makes disclosures in the report that are largely non-financial in nature. ಅಂದರೆ ರಿಸರ್ವ್ ಬ್ಯಾಂಕ್ ಎಲ್ಲ ಕಂಪನಿಗಳಿಗೆ ರಿಪೋರ್ಟ್ನ ಸಬ್ಮಿಟ್ ಮಾಡಿ ಅಂತ ಹೇಳುತ್ತೆ. ಈ ಜವಾಬ್ದಾರಿನ ರಿಸರ್ವ್ ಬ್ಯಾಂಕ್ ಹೊಂದಿರುತ್ತೆ. ಇನ್ನು ಸ್ಟೇಟ್ಮೆಂಟು ಏನು ಹೇಳುತ್ತೆ, ಇದು ಹಣಕಾಸಿಗೆ ಸಂಬಂಧ ಇಲ್ಲದೆ ಇರೋದು. ಅಂದರೆ ಕಂಪನಿ ಸಬ್ಮಿಟ್ ಮಾಡೋದು ಇದಕ್ಕೆ ಯಾವುದೋ ರಿಪೋರ್ಟ್ ನಾನ್ ಫೈನಾನ್ಷಿಯಲ್ ಇನ್ ನೇಚರ್. ಸೊ ಹಂಗಾಗಿ ಇದರಲ್ಲಿ ಕರೆಕ್ಟ್ ಆನ್ಸರ್ ಅಂತ ಬರೋದು ಸ್ಟೇಟ್ಮೆಂಟ್ 2 ಈಸ್ ಎ ಕರೆಕ್ಟ್ ಆನ್ಸರ್. ಅಂದರೆ 2 ಓನ್ಲಿ ಕರೆಕ್ಟ್ ಆನ್ಸರ್. ಅಂದರೆ ರಿಸರ್ವ್ ಬ್ಯಾಂಕ್ ಎಲ್ಲದಕ್ಕೂ ಸಬ್ಮಿಟ್ ಮಾಡಿ ಅಂತ ಹೇಳೋದು ಅದರ ಜವಾಬ್ದಾರಿ ಅನ್ನೋದ್ರ ಬಗ್ಗೆ ಇದೆ, ಬಟ್ ಅದು ರಾಂಗ್ ಅನಿಸುತ್ತೆ. ಸೆಕೆಂಡ್ ಒನ್ ರೈಟ್ ಆನ್ಸರ್. ಸೆಕೆಂಡ್ ಒನ್ ಈಸ್ ದ ರೈಟ್ ಆನ್ಸರ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ 2 ಈಸ್ ಓನ್ಲಿ. ಅಂದರೆ ಎರಡನೇ ಸ್ಟೇಟ್ಮೆಂಟ್ ಯಾಕೆ ಕರೆಕ್ಟು ಅಂತ ನೋಡೋದಾದರೆ, ಎಕ್ಸ್ಪ್ಲನೇಷನ್, ದ ಸೆಕ್ಯೂರಿಟೀಸ್ ಆಫ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂದರೆ ಸೆಬಿ, ನಾಟ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಹ್ಯಾಸ್ ಮ್ಯಾಂಡೇಟ್ ದ್ಯಾಟ್ ದ ಟಾಪ್ 1000 listed companies in India by market capitalization submit a business responsibility and sustainability report. Therefore, statement is incorrect. Statement 2 is correct, as BRSR requires disclosure in environmental, social and governance parameters which are largely non-financially in nature. ಅಂದರೆ ಇಲ್ಲಿ ಯಾವುದೇ ರೀತಿ ಕಂಪನಿಗಳು ಸಬ್ಮಿಟ್ ಮಾಡಬೇಕಾಗಿರೋದು RBIಗೆ ಸಬ್ಮಿಟ್ ಮಾಡಬೇಕಂತೇನಿಲ್ಲ. ಸೆಬಿ ಅನ್ನೋದು, ಈಗ RBI ಅನ್ನೋದು ಗೌರ್ಮೆಂಟ್ ಬ್ಯಾಂಕ್ಸ್ ಅವ್ರು ಯಾವುದಾದ್ರೂ ಕಂಪನೀಸ್ಗೆ ಎಷ್ಟು ಇಂಪಾರ್ಟೆಂಟು, ಸೆಬಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಸೊ ಎಲ್ಲ ಕಂಪನೀಸ್ ಕೂಡ ಅಂದರೆ ಪ್ರೈವೇಟ್ ಕಂಪನೀಸು ಸೆಬಿ ಅಂಡರಲ್ಲಿ ಕೂಡ ಬರುತ್ತೆ. ಹಾಗಾಗಿ RBI ಒಂದಕ್ಕೆ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು ಅನ್ನೋದು ಕೂಡ ರಾಂಗ್ ಆಗುತ್ತೆ ಇದು. ಸೊ ಕ್ವಶನ್ ನಂಬರ್ 4ಗೆ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ B, 2 only. Question number 5. Consider the following statements. Statement 1. In India, income from the allied agriculture activities like poultry farming and wool rearing in rural areas is exempted from any tax. ಅಂದರೆ ಕೋಳಿ ಸಾಕಾಣಿಕೆ, ಕೃಷಿ ಸಾಕಾಣಿಕೆ ಅದು ಒಂದು ಕೃಷಿ ಅಲ್ಲ, ಅಂದರೆ ಯಾವುದರಿಂದ ಟ್ಯಾಕ್ಸ್ ಇರ್ಬೋದು ಅನ್ನೋದ್ರ ಬಗ್ಗೆ ಇದು. ಸ್ಟೇಟ್ಮೆಂಟ್ 2. ಇನ್ ಇಂಡಿಯಾ ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಆಸ್ ನಾಟ್ ಕನ್ಸಿಡರ್ಡ್ ಎ ಕ್ಯಾಪಿಟಲ್ ಅಸೆಟ್ ಅಂಡರ್ ದ ಪ್ರೊವಿಷನ್ಸ್ ಆಫ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಅಂದರೆ ಇದು ನಾಟ್ ಕನ್ಸಿಡರ್ ಮಾಡೋದು ಯಾವುದು, ಇಂಡಿಯಾ ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ನ ನಾಟ್ ಕನ್ಸಿಡರ್ ಮಾಡೋದು ಇದೊಂದು ಕ್ಯಾಪಿಟಲ್ ಅಸೆಟ್ ಆಗಿರೋದ್ರಿಂದ. ಸೊ ಇದು ಆ್ಯಕ್ಟ್ 1961 ಪ್ರಕಾರ ಇರೋದ್ರಿಂದ ಸ್ಟೇಟ್ಮೆಂಟ್ 2 ಅನ್ನೋದು ಕರೆಕ್ಟ್ ಆಗಿರುತ್ತೆ. ಸೊ ಹಂಗಾಗಿ ಇದು ಸ್ಟೇಟ್ಮೆಂಟ್ 1 ಈಸ್ ನಾಟ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಆಪ್ಷನ್ ಡಿ ರೈಟ್ ಆನ್ಸರ್ ಆಗಿರುತ್ತೆ. ಅಂದರೆ ಈ ಥರ ಕೊಟ್ಟಾಗ ಮೊದಲು ನಾವು ಆಪ್ಷನ್ಸ್ನ ನೋಡ್ಕೋಬೇಕು. ಬಾತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಎಕ್ಸ್ಪ್ಲನೇಷನ್ ಸ್ಟೇಟ್ಮೆಂಟ್ 1. ಅಂದರೆ ಈಗ ಯಾವುದೋ ಅಂದರೆ 2 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಮೊದಲನೇ ಸ್ಟೇಟ್ಮೆಂಟ್ಗೆ ಇನ್ನೊಂದು ಸ್ಟೇಟ್ಮೆಂಟ್ ಸರಿ ಹೊಂದುತ್ತಾ, ಅಥವಾ ಎರಡನೇ ಸ್ಟೇಟ್ಮೆಂಟ್ಗೆ ಮೊದಲನೇ ಸ್ಟೇಟ್ಮೆಂಟ್ ಸರಿ ಹೋಗುತ್ತಾ, ಅಥವಾ ಮೊದಲನೇ ಸ್ಟೇಟ್ಮೆಂಟ್ ಸರಿ ಇದ್ದು ಎರಡನೇ ಸ್ಟೇಟ್ಮೆಂಟ್ ತಪ್ಪಿದೆಯಾ, ಅಥವಾ ಎರಡನೇ ಸ್ಟೇಟ್ಮೆಂಟ್ ಸರಿ ಇದ್ದು ಒಂದನೇ ಸ್ಟೇಟ್ಮೆಂಟ್ ತಪ್ಪಿದೆಯಾ ಅಂತ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಸರಿಯಾಗಿ ಗಮನಿಸಬೇಕು, ಪ್ಯಾನಿಕ್ ಆಗಬಾರ್ದು. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಇಸ್ ಎ ರೈಟ್ ಆನ್ಸರ್. Question number 6. Consider the following statements. Statement 1. India has joined the Minerals Security Partnership as a member.
ಅಂದರೆ ಇದು ಇಂಡಿಯಾ ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಮೆಂಬರ್ ಆಗಿದೆಯಾ? ಕರೆಕ್ಟ್. ಇದು ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ನೆಕ್ಸ್ಟ್ ಸೆಕೆಂಡ್ ಒನ್, ಇಂಡಿಯಾಸ್ ಎ ರಿಸರ್ಚ್ ರಿಚ್ ಕಂಟ್ರಿ ಇನ್ ಆಲ್ ದ 30 ಕ್ರಿಟಿಕಲ್ ಮಿನರಲ್ಸ್ ದ್ಯಾಟ್ ಇಟ್ ಹ್ಯಾಸ್ ಐಡೆಂಟಿಫೈಡ್. ಅಂದರೆ ಭಾರತ ಈ ಮಿನರಲ್ಸ್ ಉತ್ಪಾದನೆ ಅಥವಾ ಅದನ್ನು ತೆಗೆಯೋದ್ರಲ್ಲಿ ಶ್ರೀಮಂತವಾಗಿದೆಯಾ? ಇಲ್ಲ. 30 ಕ್ರಿಟಿಕಲ್ ಮಿನರಲ್ಸ್ ಇಲ್ಲ, ಸುಮಾರು ದೇಶಗಳು ಕೂಡ ತೆಗೆಯುತ್ತೆ. ಸೊ ಹಂಗಾಗಿ ಸ್ಟೇಟ್ಮೆಂಟ್ 2 ರಾಂಗ್. ಸ್ಟೇಟ್ಮೆಂಟ್ 3, ದ ಪಾರ್ಲಿಮೆಂಟ್ ಇನ್ 2023 ಹ್ಯಾಸ್ ಅಮೆಂಡೆಡ್ ದ ಮೈನ್ಸ್ ಆ್ಯಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಆಫ್ ರೆಗ್ಯುಲೇಷನ್ಸ್ ಆ್ಯಕ್ಟ್ 1957, empowering the central government to exclusively acquisition mining, lease and composite license for certain critical minerals. Which of the statement given above are correct? So ಇದು Act 1957. So is the right answer, right statement. So correct answer is option C, 1 and 3. Statement 1 and statement 3 is a right. So correct answer is option C, 1 and 3 only. So 6, consider the following statements. 1 and 3 only is the correct answer. Explanation. Statement 1 is correct. India has joined the Mineral Security Partnership as its 12th member. Statement 3 is correct. The Mines and Minerals Development of Regulations Amendment Act 2023 empowers the central government to exclusively acquisition mining licenses and composite license for 24 critical minerals. Statement 2 is incorrect. While India has identified 30 critical minerals, it is not resource rich in all of them and relies on imports for many. ಆಮೇಲೆ ಕಳೆದ ವಿಡಿಯೋದಲ್ಲಿ ಮಾಡಿರೋಂಥ 1 ಮತ್ತು 2 ಎಕ್ಸ್ಪ್ಲನೇಷನು, ಆಮೇಲೆ ಅದರ ಸಿಲೆಬಸ್ ಬಗ್ಗೆ ನೀಡಿರೋಂಥ ವಿವರಣೆ ಕೊಟ್ಟಿರೋಂಥ ವಿಡಿಯೋ ಅದನ್ನೆಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಆಮೇಲೆ ಕ್ವಶನ್ ಪೇಪರ್ ಮತ್ತು ಆನ್ಸರ್ ಶೀಟ್ದು PDF ಕೂಡ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಸೊ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು ಫಾರ್ ಆಲ್.